ಇನ್ನು ಶಾಸಕ ಜಮೀರ್ ಅಹಮದ್ ವಿರುದ್ಧ ಕ್ರಮಕ್ಕೆ ಆಗ್ರಹ ಜೋರಾಗ್ತಾ ಇದೆ. ಹೈಕಮಾಂಡ್ಗೆ ಮಾಜಿ ಸಚಿವ ಜಮೀರ್ ವಿರುದ್ಧ ಕಂಪ್ಲೇಂಟ್ ಕೂಡ ರೀಚ್ ಔಟ್ ಆಗಿದೆ. ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ ಜಮೀರ್ ಆಡಿಯೋ ಬಾಂಬ್. ದಾವಣಗೆರೆಯ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಸಿರಾಜ್ ಜೊತೆಗೆ ಜಮೀರ್ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ವೈರಲ್ ಆಗಿತ್ತು. ಅದರಲ್ಲಿ ಕಾಂಗ್ರೆಸ್ ವಿರುದ್ಧ ಕೆಲಸ ಮಾಡುವಂತೆ ಜಮೀರ್ ಹೇಳಿದ್ರು. ದಾವಣಗೆರೆಯಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿ ವಿರುದ್ಧ ಷಡ್ಯಂತ್ರವನ್ನ ರೂಪಿಸಿದಂತಹ ಆರೋಪ ಜಮೀರ್ ಮೇಲಿದೆ. ಸಮರ್ಥನ ಸೋಲಿಸಲು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಂತಹ ಆರೋಪ ಇದೆ. ಮುಸ್ಲಿಂ ಮತದಾರರ ವಿರುದ್ಧವೂ ಅವಹೇಳನ ಮಾಡಿದಂತಹ ಆರೋಪ ಇದೆ. ಹೈಕಮಾಂಡ್ ಗರಂ ಹಿನ್ನೆಲೆ ದೆಹಲಿ ಪ್ರವಾಸಕ್ಕೆ ಜಮೀರ್ ಬ್ರೇಕ್ ಹಾಕಿದ್ದಾರೆ. ಇಲ್ಲಾಂದ್ರೆ ಜಮೀರ್ ಹೋಗಬೇಕಾಗಿತ್ತು ದೆಹಲಿಗೆ. ಆದ್ರೆ ಸದ್ಯಕ್ಕೆ ಆಡಿಯೋ ನಕಲಿ ಷಡ್ಯಂತ್ರ ಮಾಡಿದ್ದಾರೆ ಅಂತ ಜಮೀರ್ ಅಹಮದ್ ಹೇಳಿದ್ದಾರೆ. ನಿನ್ನೆ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಜಮೀರ್ ಸಮಜಾಯಿಷಿ ಕೊಟ್ಟಿದ್ದಾರೆ. ಸಿದ್ದು ಮೂಲಕವೇ ಹೈಕಮಾಂಡ್ ಕೋಪ ತಣಿಸೋದಕ್ಕೆ ಜಮೀರ್ ತಂತ್ರವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದು ಅಷ್ಟು ಸುಲಭವಾಗಿ ಆಗುವಂತಹ ಮಾತಲ್ಲ. ಜಮೀರ್ ಅಹಮದ್ ಅವರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಇಷ್ಟೆಲ್ಲ ಡೆವಲಪ್ಮೆಂಟ್ಗಳ ಮಧ್ಯೆ ಆಡಿಯೋ ನಂದಲ್ಲ, ಇದು ನಕಲಿ, ಇದು ಯಾರೋ ಇಂದ ಮಾಡ್ಬಿಟ್ಟಿದ್ದಾರೆ ಅಂತ ಜಮೀರ್ ಹೇಳಿದ್ದಾರೆ. ತೀವ್ರ ಸ್ವರೂಪವನ್ನ ಪಡ್ಕೊಂಡಿದೆ ಸದ್ಯ ಜಮೀರ್ ಅವರ ಆಡಿಯೋ ಬಾಂಬ್. ಎಐಸಿಸಿ ನಾಯಕರ ಬಳಿ ಕೂಡ ಕಂಪ್ಲೇಂಟ್ ಹೋಗಿದೆ. ಈಗಾಗಲೇ ಜಮೀರ್ ವಿರುದ್ಧ ಹೈಕಮಾಂಡ್ ಕೆಂಗಣ್ಣು ಬೀರ್ತಾ ಇದೆ. ಸಮರ್ಥ್ ಶಾಮ್ನೂರನ್ನ ಸೋಲಿಸಬೇಕು ಅಂತ ಜಮೀರ್ ಪ್ಲಾನ್ ಮಾಡ್ಕೊಂಡಿದ್ರು. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ದಾವಣಗೆರೆ ಬೈ ಎಲೆಕ್ಷನ್ ಇತ್ತಲ್ಲ, ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಈವನ್ ಎಲೆಕ್ಷನ್ ನಡೆಯುವಂತಹ ಸಂದರ್ಭದಲ್ಲೂ ಮತ್ತು ರಿಸಲ್ಟ್ಸ್ ಬಂದಂತಹ ಸಂದರ್ಭದಲ್ಲೂ ಜಮೀರ್ ವಿರುದ್ಧ ಮೊದಲಿಂದಲೂ ದಾವಣಗೆರೆ ಚುನಾವಣಾ ಸಂದರ್ಭದಿಂದಲೂ ಅಲ್ಲಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಈಗ ನಿನ್ನೆ ಒಂದು ಆಡಿಯೋ ಕೂಡ ವೈರಲ್ ಆಗಿತ್ತು. ಜಮೀರ್ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ. ಜಮೀರ್ ಈಗ ಆಡಿಯೋ ನಂದಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಹೈಕಮಾಂಡ್ ನ ಕೆಂಗಣ್ಣ ಗುರಿಯಾಗಿದ್ದಾರೆ. ಸದ್ಯ ಜಮೀರ್ ವಿಚಾರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ ಆಗ್ತಾ ಇದೆ ರೂಪೇಶ್? ಸಿಂಧೂರ್, ಇದೀಗ ದಾವಣಗೆರೆ ಉಪಚುನಾವಣೆಯಲ್ಲಿ ಜಮೀರ್ ಅವರು ಸೇರಿದಂತೆ ಹಲವಾರು ಮುಸ್ಲಿಂ ನಾಯಕರುಗಳು ಕಾಂಗ್ರೆಸ್ ವಿರುದ್ಧವಾಗಿ ಕೆಲಸ ಮಾಡಿದ್ದಾರೆ ಅಂತೇಳಿ ಒಂದಷ್ಟು ಜನ ಆರೋಪ ಮಾಡಿದ್ರು. ಇದಕ್ಕೆ ಬೇಕಾಗಿರ್ತಕ್ಕಂಥ ದಾಖಲೆಗಳನ್ನು ಹೈಕಮಾಂಡ್ ಕಳಿಸಿದ್ರೆ ವಿನಃ ಈ ದಾಖಲೆ ರಿಲೀಸ್ ಆಗಿರಲಿಲ್ಲ. ಇದೀಗ ಕೆಎಸ್ಡಿಸಿ ಅಧ್ಯಕ್ಷರ ಜೊತೆ ಚರ್ಚೆ ಮಾಡುವಂತ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಇದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಕಾಂಗ್ರೆಸ್ ಅನ್ನ ಸೋಲಿಸಬೇಕು, ಪಕ್ಷೇತರನ್ನ ಅಥವಾ ಇಲ್ಲಿ ಕುಕ್ಕರ್ ಎಸ್ಡಿಪಿ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅಂತ ಹೇಳಿ. ಹೀಗಾಗಿ ಈ ಆಡಿಯೋ ಜಮೀರ್ ಅಹಮದ್ಗೆ ಸಾಕಷ್ಟು ಕಂಟಕನ ಉಂಟು ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಈಗ ಸಚಿವಸ್ಥಾನ ಹಂಚಿಕೆ ಮಾಡಬೇಕು ಅಂತ ಚರ್ಚೆಗಳಾಗ್ತಾ ಇದೆ. ಹೀಗಾಗಿ ಜಮೀರ್ಗೂ ಕೂಡ ಮೊದಲೆಲ್ಲ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈ ಆಡಿಯೋ ರಿಲೀಸ್ ಆದ ಬಳಿಕವಾಗಿ ಜಮೀರ್ಗೆ ಸಚಿವ ಸ್ಥಾನ ಕೈತಪ್ಪುತ್ತೆ ಅನ್ನುವಂತ ಲೆಕ್ಕಾಚಾರಗಳನ್ನ ಕೇಳಿ ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಜಮೀರ್ ಅಹಮದ್ ಈಗ ಪಕ್ಷದಲ್ಲಿ ಪ್ರಭಾವ ಇದ್ರು ಕೂಡ ಕೇರಳ ಚುನಾವಣೆಯಲ್ಲಿ ಕೆಲಸ ಮಾಡಿದ್ರೆ ಓಕೆ, ನಾನು ಪಕ್ಷ ವಿರೋಧಿ ಕೆಲಸ ಮಾಡಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇದೀಗ ಸಾಕ್ಷಿ ಸಮೇತವಾಗಿ ಅವರ ಮಾತಾಡಿದ್ದು ಕೂಡ ಸಿಗ್ತಾ ಇದೆ. ಅದೇ ರೀತಿಯಾಗಿ ಎಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ಇದನ್ನು ಯಾವ ರೀತಿಯಾಗಿ ಪರಿಗಣಿಸ್ತಾ ಅನ್ನೋದು ನೋಡಬೇಕಾಗುತ್ತೆ. ಯಾಕಂದ್ರೆ ಸುರ್ಜೇವಾಲಾ ಇರಬಹುದು, ಕೆಸಿ ವೇಣುಗೋಪಾಲ್ ಒಂದು ಪತ್ರವನ್ನು ಬರೆದು ಕಾಂಗ್ರೆಸ್ ನಾಯಕ ದೂರನ್ನು ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಇದು ಮೊದಲ ಬಾರಿ ಅಲ್ಲ, ಹಲವು ಬಾರಿ ಈ ರೀತಿಯ ಪಕ್ಷ ವಿರೋಧಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದ್ ಕಡೆ ನಾನು ಮುಸ್ಲಿಮರ ಸಂಘಟನೆ ಮಾಡ್ತೀನಿ ಅಂತ ಹೇಳ್ತಾರೆ, ಆದ್ರೆ ಪಕ್ಷದ ಅಧಿಕೃತ ಅಭ್ಯರ್ಥಿಯನ್ನೇ ಸೋಲಿಸುವಂತ ಹುನ್ನಾರವನ್ನು ನಡೆಸ್ತಾರೆ. ಹೀಗಾಗಿ ಈ ರೀತಿಯಾಗಿ ಬೆಳವಣಿಗೆಗಳು ಈ ರೀತಿಯಾಗಿ ಆಗ್ತಾ ಹೋದ್ರೆ, ಇದೇ ರೀತಿಯಾಗಿ ಬೆಳವಣಿಗೆ ಆಗ್ತಾ ಹೋದ್ರೆ ಪಕ್ಷದ ಸ್ಥಿತಿ ಏನಾಗ್ತಾ ಹೋಗುತ್ತೆ ಅಂತ ಹೇಳಿ, ಅದೇ ರೀತಿಯಾಗಿ ಇದಕ್ಕೋಸ್ಕರ ಜಮೀರ್ ವಿರುದ್ಧ ಶಿಸ್ತು ಕ್ರಮ ಆಗಬೇಕು, ಸಚಿವ ಸ್ಥಾನ ಕೊಡಬಾರದು ಅಂತ ಒಂದಷ್ಟು ಒತ್ತಡಗಳು ಕೇಳಿ ಬರ್ತಾ ಇದೆ. ಹೈಕಮಾಂಡ್ ಇದನ್ನ ಸೀರಿಯಸ್ ಆಗಿ ಪರಿಗಣಿಸದೆ ಹೋದಾದ್ರೆ ಜಮೀರ್ಗೆ ಡಿಸಿಎಂ ಕೊಡಬೇಕು ಅನ್ನೋ ಚರ್ಚೆಗಳಿತ್ತು, ಅದೇ ರೀತಿ ಸಚಿವ ಸ್ಥಾನ ಕೊಡಬೇಕು ಅನ್ನೋ ಚರ್ಚೆಗಳು ಕೂಡ ಇತ್ತು. ಹೀಗಾಗಿ ಇದೆರಡಕ್ಕೂ ಕೂಡ ಕೋಕ್ ಕೊಡುವ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಜಮೀರ್ ಪಾರ್ಟಿಯ ಲಾಯಲ್ಟಿಯನ್ನು ಪ್ರೂವ್ ಮಾಡಬೇಕು. ಇದಕ್ಕೋಸ್ಕರ ಕೆಪಿಸಿಸಿಯ ಕಾರ್ಯಾಧ್ಯಕ್ಷರನ್ನಾಗಿ ಮಾಡಿ ಅನ್ನೋ ಆಗ್ರಹ ಕೂಡ ಆಗ್ತಾ ಇದೆ. ಹೀಗಾಗಿ ಪಕ್ಷ ಏನಂತ ಪರಿಗಣಿಸುತ್ತೆ, ಜಮೀರ್ ವಿರುದ್ಧ ಶಿಸ್ತು ಕ್ರಮ ಮಾಡುತ್ತಾ ಅಥವಾ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಾಡಿ ಮತ್ತೊಂದಿಷ್ಟು ವರ್ಷಗಳ ಕಾಲ ಕೆಲಸ ಮಾಡುವಂತ ಹೇಳುತ್ತಾ ಅಥವಾ ಅವರಿಗೆ ಸಚಿವ ಸ್ಥಾನ ಕೊಡುತ್ತಾ ಅನ್ನೋದನ್ನ ಇಲ್ಲಿ ನೋಡಬೇಕು. ಸಿಂಧೂರ. ಆಲ್ ರೈಟ್ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.